ನಿನ್ನೆ ಸಾಯಂಕಾಲ ಇಷ್ಟು ಚಕ್ಲಿ ರೆಡಿಯಾಗಿತ್ತು. ಇದು ಜಾಸ್ತಿನೇ ಇದೆ, ಆದರೆ ನನಗೆ ತಿನ್ನೋಕ್ಕಾಗಿಲ್ಲ. ಹಾಗೆ ಇವತ್ತು ಹಿಂಗೆ ಇಟ್ಕೊಂಡು ಬಿಟ್ಟಿದ್ದೀನಿ. ಅದು ಹೇಳ್ತಾರಲ್ಲ, ರುಚಿಯಲ್ಲಿ ರಾಜ ನಮ್ಮ ಚಕ್ಲಿ ಮಹಾರಾಜ ಅಂತ. ಆ ಥರ ಎಷ್ಟು ಚೆನ್ನಾಗಿದೆ ನೋಡಿ. ಹಂಗೆ ಮುರಿದು ಬೀಳ್ತಾ ಇದೆ. ಹಾಗೆ ಹಾಕೊಳ್ತಾ ಇರೋಣ ಅನ್ಸುತ್ತೆ. ಸೂಪರ್ ಆಗಿದೆ, ತುಂಬ ಚೆನ್ನಾಗಿದೆ. ಎಷ್ಟು ಕ್ರಿಸ್ಪಿ ಆಗಿದೆ ಅಂದರೆ ಮುರಿತಾ ಇದ್ದಂಗೆ ಎಲ್ಲ ಹಿಂಗೆ ಹೋಗ್ತಾ ಇದೆ. ಅಷ್ಟು ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ. ದಯವಿಟ್ಟು ಮನೆಯಲ್ಲಿ ಮಾಡಿ ಸವಿರಿ. ಚಕ್ಕುಳಿ ಮಾಡ್ತಾ ಇದ್ದೇವೆ. ಚಕ್ಕುಳಿ ಮಾಡಲಿಕ್ಕೆ ಬೇಕಾದ ವಸ್ತುಗಳು: ಉದ್ದಿನಬೇಳೆ, ಜೀರಿಗೆ, ಉಪ್ಪು, ಕರಿಲಿಕ್ಕೆ ಎಣ್ಣೆ ಮತ್ತು ಅಕ್ಕಿ ಹಿಟ್ಟು. ಅದು ಎಷ್ಟೆಷ್ಟು ಹಾಕಬೇಕು ಅಂತ ನಾನು ಹೇಳ್ತೇನೆ. 1 kg ಅಕ್ಕಿ ಹಿಟ್ಟು ಇದೆ, ಅದಕ್ಕೆ 1/4 kg ಉದ್ದಿನಬೇಳೆ, 2 ಅಥವಾ 3 ಸ್ಪೂನು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನೋಡಿ, ನಾನು ವಿಜಯ್ ಅಂತೇಳಿ ಅಕ್ಕಿ ಪೌಡ್ರ್ ಉಪಯೋಗಿಸ್ತಾ ಇದ್ದೇನೆ. ಇದು ಗೋಲ್ಡ್ ವಿನ್ನರ್ ಎಣ್ಣೆಯಲ್ಲಿ. ಈಗ ಉದ್ದಿನಬೇಳೆ ಹಾಕ್ತಾ ಇದ್ದೇನೆ. ಈಗ ನೋಡಿ, ಉದ್ದಿನಬೇಳೆ ಬೆಂದಿದೆ. ಈಗ ಓಪನ್ ಮಾಡ್ತೇನೆ. ಈಗ ನೋಡಿ, ಇದು ತಣ್ಣಗಾಗಿದೆ. ಇದು ತಣ್ಣಗಾದ್ಮೇಲೆ ಅಕ್ಕಿ ಹಿಟ್ಟು ಹಾಕಿ ಮಿಕ್ಸ್ ಮಾಡಬೇಕು. ಅದಕ್ಕೆ ಇವಾಗ ಮುಚ್ಚಳ ತೆಗೆದಿದ್ದೀನಿ. ಇವಾಗ ತಣ್ಣಗಾಗಿದೆ. ಉಪ್ಪು ಹಾಕ್ತಾ ಇದ್ದೇನೆ. ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅವರವರ ರುಚಿಗೆ ಪ್ರಕಾರ ಹಾಕ್ಕೊಳ್ಬೇಕು. ಈಗ ಜೀರಿಗೆ ಹಾಕ್ತಾ ಇದ್ದೇನೆ. ಇದಕ್ಕೆ ಜೀರಿಗೆನೂ ಹಾಕ್ಕೊಳ್ಬೋದು, ಅಥವಾ ಓಂಕಾಳು ಹಾಕ್ಬೋದು, ಅಥವಾ ಎಳ್ಳು ಬೇಕಾದರೂ ಹಾಕ್ಕೊಳ್ಬೋದು. ಅವರವನಾಗೆ ಮಿಕ್ಸ್ ಮಾಡಬೇಕು. ಜೀರಿಗೆ, ಉಪ್ಪು ಎಲ್ಲ ಹಾಕಿದ್ದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನೋಡಿ, 1/4 kg ಉದ್ದಿನಬೇಳೆಗೆ 1 kg ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೇನೆ. 100 ಗ್ರಾಮ್ ಎಣ್ಣೆಯನ್ನು ಚೆನ್ನಾಗಿ ಕಾಯಿಸಿ ಅದಕ್ಕೆ ಹಾಕಬೇಕು. ನೋಡಿ, ಇವಾಗ 2 ಸೌಟ್ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಈಗ ನೋಡಿ, ಎಣ್ಣೆ ಹಾಕಿದ ಮೇಲೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು. ನೋಡಿ, ಇದು ಚೆನ್ನಾಗಿ ಈ ಥರ ನಾದಬೇಕು. ಹಿಟ್ಟನ್ನು ಈ ಥರ ನಾದಿದ್ರೇ ಚೆನ್ನಾಗಿ ಸ್ಮೂತಾಗಿ ಅದು ಹಿಂಡಲಿಕ್ಕೆ ಆಗುತ್ತೆ. ಚಕ್ಕುಳಿ ಮಿಷಿನ್ ತಗೊಂಡಿದ್ದೇನೆ. ಈಗ ಅದರ ಒಳಗೆ ಹಿಟ್ಟಿನ ಉಂಡೆ ಮಾಡಿ ಹಾಕಬೇಕು. ನಂತರ ಅದನ್ನು ಈ ಥರ ನಾವಿವಾಗ ಒಂದು ಬಟರ್ ಪೇಪರ್ ತಗೊಂಡಿದ್ದೇವೆ. ಇದರಲ್ಲಿ ನೀಟಾಗಿ ನೋಡಿ ಹೀಗೆ ಚಕ್ಲಿನ ಬಿಡಬೇಕು. ಚಕ್ಲಿ ಹಿಟ್ಟನ್ನು ಈ ರೀತಿಯಾಗಿ ನಿಧಾನಕ್ಕೆ ಮಾಡಿದ್ರೆ ನೀಟಾಗಿ ಬರುತ್ತೆ. ನೋಡ್ಬೋದು ನೀವಿಲ್ಲಿ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ. ಕಟ್ಟು ಕೂಡ ಆಗೋದಿಲ್ಲ. ಈಗ ನೋಡಿ, ನಾವೊಂದು ಪಾತ್ರೆಯಲ್ಲಿ ಎಣ್ಣೆ ತಗೊಂಡಿದ್ದೇವೆ ಚಕ್ಲಿ ಫ್ರೈ ಮಾಡಲಿಕ್ಕೆ. ನೋಡಿ, ಹೀಗೆ ಒಂದೊಂದೇ ಚಕ್ಲಿ ನಿಧಾನಕ್ಕೆ ಹಾಕಬೇಕು. ನಿಧಾನಕ್ಕೆ ನೋಡಿ, ಈಗ ಚಕ್ಲಿ ಬೇಯ್ತಾ ಇದೆ ಎಣ್ಣೆಯಲ್ಲಿ. ಸ್ವಲ್ಪ ಕಲರ್ ಚೇಂಜ್ ಆಯ್ತು, ನೋಡ್ಬೋದು ನೀವು. ನೋಡಿ, ಇಲ್ಲಿ ಚಕ್ಲಿ ಚೆನ್ನಾಗಿ ಬಿಡ್ತಾ ಇದ್ದಾರೆ. ಇವರು ಮೀನಾ ಅಂತ, ನಮ್ಮ ಮನೆ ನೋಡ್ಕೊಳ್ಳೋರು. ನಮ್ಮ ಜೊತೆನೇ ಇರ್ತಾರೆ ನಮ್ಮ ಬಿಲ್ಡಿಂಗಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಹಾಕ್ತಾ ಇದ್ದಾರೆ ಅಂತ. ಚಕ್ಕುಲಿ ಮಾಡಿದ್ರಲ್ಲಿ ಫೇಮಸ್ ಅವರು. ಹೌದಾ? ಚಕ್ಕುಲಿ ಒತ್ತುದ್ರಲ್ಲಿ ಭಾಳ ಫೇಮಸ್. ನಾವೇನೇ ಕೆಲಸ ಮಾಡುವಾಗ ನಮಗೆ ಹೆಲ್ಪ್ ಮಾಡ್ತಾರೆ ಮೀನಾ. ಈಗ ನೋಡಿ, ಚಕ್ಕಲಿ ರೆಡಿ ಆಯಿತು. ಚಕ್ಕಲಿ ತೆಗಿತಾ ಇದ್ದೀನಿ. ಆಗಿದೆ ಚಕ್ಕಲಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇಷ್ಟು ಬೇಯಿಸಿದ್ರೆ ಸಾಕು.
ಮಾಮಿ, ಕೊನೆಗೂ ಚಕ್ಕಲೆಲ್ಲ ರೆಡಿ ಆಯ್ತಾ? ಚಕ್ಕುಲಿ ಎಲ್ಲ ರೆಡಿ ಆಯಿತು. ಹಾ. ತುಂಬ ಚೆನ್ನಾಗಿ ಬಂದಿದೆ. ಸುಸ್ತಾಯ್ತಾ? ಸುಸ್ತೇನಾಗಿಲ್ಲ. ಈಗ ಚಕ್ಕುಲಿ ತಿಂದರೆ ಸುಸ್ತೆಲ್ಲ ಹೋಗ್ತದೆ. ಹೌದಾ? ಒಂದು ಕೆಲಸ ಮಾಡಿ, ನೀವೇ ಟೇಸ್ಟ್ ನೋಡಿ ಹೇಳಿ ಹೇಗಿದೆ ಅಂತ. ನಾವೆಲ್ಲ ನಾಳೆ ಟೇಸ್ಟ್ ನೋಡ್ತೇವೆ. ನೀವೇ ಮಾಡಿರೋ ಚಕ್ಕಲಿ, ಸೊ ನೀವೇ ಹೇಳಿ. ನಾನು ಒಂದು ಚಕ್ಕುಲಿ ತಿಂದು ನೋಡ್ತೇನೆ. ಹಾ. ಮಾಡುವಾಗ ಸಹ ತಿಂದಿದ್ದೇನೆ. ಹೌದಾ? ತುಂಬ ಚೆನ್ನಾಗಿ ಬಂದಿದೆ, ಗರಿ ಗರಿಯಾಗಿ ಬಂದಿದೆ. ಹೌದಾ? ನೀವು ಸಹ ನಿಮ್ಮ ಮನೆಯಲ್ಲಿ ಚಕ್ಕುಲಿ ಮಾಡಿ ನನಗೆ ಕಮೆಂಟ್ಸ್ ಹಾಕಿ. ಹಾಗೆ ಚಕ್ಕುಲಿನ ಒಂದು ಕಟ್ ಮಾಡಿ ನೋಡಿ ಹೇಗೆ ಸಾಫ್ಟ್ ಬಂದಿದೆಯಾ ಹೇಗೆ ಅಂತ ನೋಡಿ. ಗರಿ ಗರಿಯಾಗಿ ಬಂದಿದೆ. ತುಂಬ ಸಾಫ್ಟ್ ಆಗಿದೆ ಅಲ್ಲ? ತುಂಬ ಸಾಫ್ಟಾಗಿ ಮಾಡಿದೆ, ಕ್ರಿಸ್ಪಿ ಆಗಿದೆ, ತುಂಬ. ಕ್ರಿಸ್ಪಿಯಾಗಿದೆ. ನಿಮ್ಮನೇಲಿ ಸಹ ಮಾಡಿ ತಿಂದು ನನಗೆ ಕಮೆಂಟ್ಸ್ ಹಾಕಿ. ಓಕೆ.